ಈ ತರ ರುಚಿಕರವಾದ ಪುಷ್ಟಿ ಲಡ್ಡನ್ನು ಮನೇಲೆ ಮಕ್ಕಳಿಗೆ ಹೇಗೆ ಮಾಡ್ಕೊಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ವಲ್ಪ ಕಡಲೆ ಬೀಜನ ಸ್ಲೋ ಫ್ಲೇಮಲ್ಲಿ ಈ ತರ ರೋಸ್ಟ್ ಮಾಡಿ ಎತ್ತಿಟ್ಕೊಳ್ಳೋಣ. ಮತ್ತು ಈ ಪುಷ್ಟಿ ಪೌಡರ್ ಇದೆ ನೋಡಿ, ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ. 1 ಕಪ್ ಆದಷ್ಟು ಪುಷ್ಟಿ ಪೌಡರ್ನ ತಗೊಂಡಿದ್ದೀನಿ. ಮತ್ತು ಈ ಪುಷ್ಟಿ ಪೌಡರ್ನ ಪ್ಯಾನ್ ಅಲ್ಲಿ ಹಾಕಿ ಸ್ಲೋ ಫ್ಲೇಮಲ್ಲಿ ಹುರ್ಕೋಬೇಕು. 2 ಸ್ಪೂನ್ ತುಪ್ಪ ಸೇರಿಸ್ಬಿಟ್ಟು ಅದರಲ್ಲಿ ಹುರ್ಕೊಂಡ್ರೆ ತುಂಬಾನೇ ರುಚಿಯಾಗಿರುತ್ತೆ ಲಡ್ಡು ಮಾಡಕ್ಕೆ. ಆಮೇಲೆ ನಿಮ್ಗೆ ಈ ಹಸಿ ವಾಸನೆನೂ ಇರಲ್ಲ. ಚೆನ್ನಾಗಿ ಹುರಿದ್ಬಿಟ್ಟು ಒಂದು ಬೌಲ್ಗೆ ಹಾಕೊಂಡ್ಬಿಟ್ಟು ಮತ್ತೆ ಅದೇ ಪ್ಯಾನ್ ಅಲ್ಲಿ ನಾನು 1 ಕಪ್ಗೆ 3/4 ಕಪ್ ಅಷ್ಟು ನಾನು ಬೆಲ್ಲ ತಗೊಂಡಿದ್ದೀನಿ. ಪುಡಿ ಬೆಲ್ಲನೇ ಇದೆ. ಸೊ ಅದು ತಗೊಂಡ್ಬಿಟ್ಟು ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಕರಗಿಸ್ಕೋಬೇಕು. ಈ ತರ ನೀರ್ ತರ ಕರಗಿಸಾದ್ಮೇಲೆ ಡೈರೆಕ್ಟ್ ಆಗಿ ಹಿಟ್ಟಲ್ಲಿ ಹಾಕೋಬೇಕು. ಸೊ ಇದು ಹಾಕೊಂಡ ತಕ್ಷಣ ನೋಡಿ, ನಾನು ಹುರಿದಿಟ್ಕೊಂಡಿರುವಂತ ಈ ಕಡಲೆ ಬೀಜನ ಕೋರ್ಸ್ ಆಗಿ ಜಜ್ಜಿಟ್ಕೊಂಡ್ಬಿಟ್ಟಿದ್ದೀನಿ. ಇದು ಸಹ ಹಾಕಿ ಮಿಕ್ಸ್ ಮಾಡೋದೆ. ಇನ್ನೊಂದು ಸ್ವಲ್ಪ ತುಪ್ಪ ಸೇರಿಸ್ಬಿಟ್ಟು ಕೈಯಲ್ಲಿ ಹಿಂಗ್ ಹಿಡಿದು ನೋಡಿದ್ರೆ ಅದು ಗಟ್ಟಿ ಬರಬೇಕು. ಉಂಡೆ ಕಟ್ಟಿ ಲಡ್ಡು ತರ ಶೇಪಲ್ಲಿ ನಾವು ಮಾಡಿ ಇಟ್ರೆ ಪುಷ್ಟಿ ಲಡ್ಡು ರೆಡಿ ಆಗುತ್ತೆ. ತುಂಬಾನೇ ರುಚಿಯಾಗಿರುತ್ತೆ. ಈ ತರ ಬಾದಾಮ್ನ ಕಟ್ ಮಾಡಿ, ಯಾವುದೇ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಮೇಲ್ಗಡೆ ಡೆಕೋರೇಷನ್ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬಾನೇ ಅಟ್ರಾಕ್ಷನ್ ಆಗಿರುತ್ತೆ. ತಿನ್ನಕ್ಕಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ.